ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಪೆಷಾಲಿಟಿ ಏನು. ಎಲ್ಲರಿಗೂ ಬಹಳಷ್ಟು ಡೌಟ್ ಇದೆ. ನಾವು PSTRಗೆ ಓದಬೇಕಾ, HSTRಗೆ ಓದಬೇಕಾ ಅಥವಾ GPSTRಗೆ ಓದಬೇಕಾ ಅಂತ ಹಲವಾರು ಡೌಟ್ ಇದೆ, ಹೌದಾ. ಫಸ್ಟ್ ಆಫ್ ಆಲ್ PSTR ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ನಾವು. ಪ್ರೈಮರಿ ಸ್ಕೂಲ್ದವರು ಇವರು 1ರಿಂದ 6ನೇ ತರಗತಿಯವರೆಗೆ PSTR ಟೀಚರ್ಸ್ಗಳನ್ನ ತಗೋತಾರೆ, ಹೌದಾ. ಇಲ್ಲಿ ಯಾರು ಕಾಲ್ಫಾರ್ಮ್ ಆಗ್ತಾರೆ ಅಂದರೆ ಯಾರು TET ಪೇಪರ್ 1 ಕ್ಲಿಯರ್ ಮಾಡಿದ್ದೀರಾ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಪ್ಲಸ್ ಅವರು DED ಮಾಡ್ಕೊಂಡಿರಬೇಕು. DED ಮಾಡ್ಕೊಂಡಿರಬೇಕು. TET ಪೇಪರ್ 1 ಕ್ಲಿಯರ್ ಆದವರು PSTRಗೆ ಅಪ್ಲೈಯನ್ನು ಮಾಡಬಹುದು. ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ PSTR ಈಗ ಬಹಳಷ್ಟು ವರ್ಷ ಆಯಿತು ಕಾಲ್ಫಾರ್ಮ್ ಆಗಿಲ್ಲ. ಸೊ ಇದಕ್ಕೆ ಚಾನ್ಸಸ್ ಬಹಳಷ್ಟಿದೆ. PSTRಗೆ ಯಾರು ಪೇಪರ್ 1 ಕ್ಲಿಯರ್ ಮಾಡಿದಿರಿ ಅವರು ದಯಮಾಡಿ PSTRಗೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಕೊಡಬೇಕು, ಹೌದಾ. ಕಾನ್ಸಂಟ್ರೇಷನನ್ನು ಕೊಡಬೇಕಂತ ಹೇಳಿ 1 to 6 ಓದಿದರೆ ಸಾಕಾ? ನೋ, ಯು ಶುಡ್ ರೀಡ್ ಅಪ್ ಟು 1 to 10th. 1 to 10th ನೀವೇನು ಮಾಡಬೇಕು, ರೀಡನ್ನು ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವರು ಕ್ವಶನ್ ಯಾವ ರೀತಿ ರೇಸ್ ಮಾಡ್ತಾರಪ್ಪ ಅಂತಂದರೆ 1 to 6 ಬೇಸ್ ಇಟ್ಕೊಂಡು ಕ್ವಶನನ್ನು ರೇಸ್ ಮಾಡೋಂಗಿಲ್ಲ. ದೇ ಆರ್ ಆಸ್ಕ್ ದಿ ಕ್ವಶನ್ ಅಪ್ ಟು 1 to 10. ಓಕೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ PSTR ಸ್ಟೂಡೆಂಟ್ ಆರ್ ಆಸ್ಪಿರೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ PSTR ಎಕ್ಸಾಮ್. ಓಕೆ, ಯಾರು PSTR ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಯು ಶುಡ್ ರೀಡ್ ಅಪ್ ಟು 1 to 10th syllabus. Understand? Okay, now come to the HSTR. Already you know that HSTR means what? High school teachers ಅಂತ ಕರಿತೀವಿ ನಾವು. ಹೈ ಸ್ಕೂಲ್ ಟೀಚರ್ಸ್ ಅಂದರೆ ಏನು? ದೇ ಆರ್ ಟೀಚ್ ಅಪ್ ಟು ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಅಪ್ ಟು 8th to 10th ಅಂತ ಹೇಳ್ತೀವಿ ನಾವು. HSTR ಅಂದರೆ ಅಪ್ ಟು 8th to 10th. ಓಕೆ, ಸೊ ಇಲ್ಲಿ HSTR ಮೆಜಾರಿಟಿ ಏನು ಇರಬೇಕಪ್ಪ ಅಂತಂದರೆ ಯಾರು BEd ಮಾಡಿರ್ತೀರಾ, ಹೌದಾ, BEd ಅಥವಾ MSc ಅಥವಾ MCOM ಇಲ್ಲ MA ಮಾಡಿರ್ತೀರ, ಅವರಿಗಾಗಿ ನಾವು HSTR ಅಂತ ಹೇಳ್ತೀವಿ. ಸೊ HSTR ಯಾರು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ ಅಥವಾ ಯಾರು BEd ಮಾಡ್ಕೊಂಡಿದ್ದೀರಾ, ಯಾರು TET ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಸೊ ದೇ ಶುಡ್ ಕಾನ್ಸಂಟ್ರೇಟೆಡ್ ಆನ್ HSTR. ಹೈಸ್ಕೂಲ್ ಟೀಚರ್ಗೆ ಕಾನ್ಸಂಟ್ರೇಷನನ್ನು ಮಾಡಿ. ಇದು ಕೂಡ 2015 ಕರೆದಿದ್ರು, ಅದು ಬಿಟ್ಬಿಟ್ರೆ ಇನ್ನೂವರೆಗೆ ಕಾಲ್ಫಾರ್ಮ್ ಆಗಿಲ್ಲ. ಬಟ್ ದಿಸ್ ಟೈಮ್ ಯು ಹ್ಯಾವ್ ಟು ಚಾನ್ಸ್ ಟು ಕ್ಲಿಯರ್ ದ HSTRಗೆ ಏನು ರೀಡ್ ಮಾಡಬೇಕ್ರಿ, ಎಷ್ಟನ್ನು ರೀಡ್ ಮಾಡಬೇಕು, ಯು ಶುಡ್ ರೀಡ್ ಅಪ್ ಟು ಕಾಲೇಜ್ ಲೆವೆಲ್, ಅಪ್ ಟು 6 to 12 ಸ್ಟಡಿ ಮಾಡಬೇಕು. HSTR ಪ್ಯಾಟರ್ನ್ ಬೇರೆ ಆಗ್ತದೆ, ಬಿಕಾಸ್ ಇಲ್ಲಿ MCQಗಳನ್ನು ಕೇಳ್ತಾರೆ. ಇಲ್ಲಿ ಕೂಡ ಕೆಲವು ಸಿಮಿಲಾರಿಟಿಗಳಿರ್ತವೆ. GPSTR ಯಾವ ರೀತಿ ಅಭ್ಯಾಸ ಮಾಡ್ತೀರೋ ಅದೇ ರೀತಿ HSTRನು ಮಾಡಬಹುದು. ಬಟ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಚೇಂಜಸನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇರಬಹುದು, ಫಾರ್ ಎಕ್ಸಾಂಪಲ್ ಮೌಲ್ಯ ಶಿಕ್ಷಣ ಇರಬಹುದು. ಇದು GPSTRನಲ್ಲಿ ಇದ್ದಿರಲಿಲ್ಲ, ಬಟ್ HSTRನಲ್ಲಿ ಕಾಣ್ತೀವಿ ನಾವು. ಬಟ್ GPSTRನಲ್ಲಿ ನಾವು ರಿಟರ್ನ್ ಎಕ್ಸಾಮನ್ನು ಬರಿತೀವಿ. HSTRನಲ್ಲಿ ಓನ್ಲಿ MCQ ಕ್ವಶನ್ಸ್ಗಳನ್ನ 2015 ಕೇಳಿದ್ರು. ಬಟ್ ಈ ಸಲ ಏನು ಪ್ಯಾಟರ್ನ್ ಚೇಂಜ್ ಆಗ್ತದೆ ನೋಡಬೇಕು. C&A ರೂಲ್ ಬರ್ತದೆ, ಇನ್ನೊಂದು ತಿಂಗಳಿನಲ್ಲಿ ಬರುವಂಥ ಚಾನ್ಸಸ್ಗಳು ಭಾಳಷ್ಟಿದೆ. ಸೊ ಕಾನ್ಸಂಟ್ರೇಷನ್ ಟು ದ HSTR. ನಾವು ಕಮ್ ಟು ದ ಲಾಸ್ಟ್ GPSTR ಕಾನ್ಸಂಟ್ರೇಷನನ್ನು ಕಡಿಮೆ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಆಲ್ರೆಡಿ 2023 ಅವ್ರು ಏನು ಮಾಡ್ಕೊಂಡಿದ್ದಾರೆ, 2023 ಅವ್ರು ಆಲ್ರೆಡಿ ತುಂಬಿಕೊಂಡಿದ್ದಾರೆ. ಸೊ ಈ ಸಲ ಅವ್ರು ಏನು ಮಾಡ್ತಾರೆ, ಜಸ್ಟ್ ಕಾಟಾಚಾರಕ್ಕೆ ಅವ್ರು ಏನು ಮಾಡ್ತಾರೆ, ತುಂಬ್ಕೋತಾರೆ. ಜಸ್ಟ್ 70 ಸೀಟ್ ಅದಾವಂತ ಅವ್ರು ಹೇಳ್ತಾ ಇದ್ದಾರೆ. ಕಡಿಮೆ ಸೀಟ್ಗಳನ್ನು ಕೊಟ್ಟಿದ್ದಾರೆ, ಹೌದಾ. HK ರೀಜನ್ ಇರ್ಬೋದು, ನಾನ್ HK ರೀಜನ್ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈ ಕಡೆ ಇರ್ಬೋದು. ಅವ್ರು ಏನು ಮಾಡ್ತಾರೆ, ಕಡಿಮೆ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತದೆ. ಸೊ ಯಾರು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿರ್ತೀರ HSTR ಕಡೆ ಕಾನ್ಸಂಟ್ರೇಷನನ್ನು ಕೊಡೋದು ಬಹಳಷ್ಟು ಒಳ್ಳೆಯದು, ಹೌದಾ. GPSTR ಕಡೆನೂ ಕೊಡಿ, ಬಟ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡೋದು ಭಾಳಷ್ಟು ಒಳ್ಳೆಯದು. ಇದು ನನ್ನ ಅಭಿಪ್ರಾಯ, ಹೌದಾ. ಸೊ ಇದಿಷ್ಟು ಮಾಹಿತಿಯನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಮಾಹಿತಿ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.